ಬೆಂಗಳೂರಿನ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಬಿರು ಬಿಸಿಲಿನ ಮಧ್ಯೆ ತಂಪೆರೆದಿದ್ದಾನೆ ವರುಣರಾಯ. ಬ್ಯಾಟರಾಯನಪುರ, ವಿದ್ಯಾರಣ್ಯಪುರ, ಯಲಹಂಕ, ನೆಲಮಂಗಲ, ದೇವನಹಳ್ಳಿ ಭಾಗದಲ್ಲಿ ಭಾರೀ ಮಳೆಯಾಗಿದೆ. ನೋಡಿ, ಬೇಸಿಗೆಯ ಮಳೆ ಇದು. ನಿರೀಕ್ಷೆ ಮಾಡಿರಲಿಲ್ಲ, ಬಟ್ ಈ ಟೈಮಲ್ಲಿ ಮಳೆಯಾಗಿರೋದು ಒಂದು ರೀತಿ ವಾತಾವರಣ ಕೂಡ ತಂಪು, ಜೊತೆಗೆ ಧಗೆ ಏನು ಕಂಪ್ಲೀಟ್ ತಾಪಮಾನದಿಂದಾಗಿ ಸುಡುತ್ತಾ ಇತ್ತು ನೆತ್ತಿ. ಈಗ ಸ್ವಲ್ಪ ತಂಪೆರೆದಿದೆ ಮಳೆರಾಯ. ಬೆಂಗಳೂರಿನ ಹಲವೆಡೆ ಮರಗಳು ಧರೆಗುರುಳಿದ್ದಾವೆ, ಅಂದರೆ ಭಾರೀ ಮಳೆಯಾಗಿದೆ ಅಂತ ಲೆಕ್ಕ. ಭಾರೀ ಮಳೆ ಕಾರಣ ವಿಮಾನಗಳ ಮಾರ್ಗಗಳನ್ನು ಬದಲಾವಣೆ ಮಾಡಲಾಗಿದೆ. 10 ವಿಮಾನಗಳ ಮಾರ್ಗವನ್ನು ಬದಲಿಸಿದೆ ಏರ್ಪೋರ್ಟ್. ದೇವನಹಳ್ಳಿ ಬದಲು ಚೆನ್ನೈ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ನೋಡಿ, ಬೆಂಗಳೂರಿಗೆ ಬರುವಂಥ ವಿಮಾನಗಳು ಚೆನ್ನೈನಲ್ಲಿ ಲ್ಯಾಂಡಿಂಗ್ ಆಗ್ತಾ ಇದೆ. ಅಂದರೆ ಆ ಭಾಗದಲ್ಲಿ ಜಾಸ್ತಿ ಮಳೆಯಾಗಿದೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲೂ ಕೂಡ ನೀರು ನಿಂತ್ಕೊಂಡಿದೆ. ಹವಾಮಾನ ಕೂಡ ಅಲ್ಲಿ ಬದಲಾವಣೆ ಆಗಿರೋದ್ರಿಂದಾಗಿ ಅನಾಹುತಗಳಾಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ನಿರ್ಧಾರವನ್ನು ಮಾಡಿದ್ದಾರೆ. ಬ್ಯಾಟರಾಯನಪುರ, ವಿದ್ಯಾರಣ್ಯಪುರ, ಯಲಹಂಕ ಭಾಗದಲ್ಲಿ ಭಾರೀ ಮಳೆಯಾಗಿದೆ. ನೋಡ್ತಾ ಇದ್ದೀವಿ, ಮಳೆರಾಯನ ಅಬ್ಬರ. ಏನು ಸಣ್ಣ ಪ್ರಮಾಣದಂತೇನಲ್ಲ. ತಂಪೆರೆದಿದ್ದಾನೆ ಮಳೆರಾಯ ಅಂತಂದರೆ ತುಂತುರು ಅಂತ ಹೇಳ್ತಿದ್ವಿ, ಜಿಟಿ ಜಿಟಿ ಅಂತಿದ್ವಿ. ಬಟ್ ಈ ಮಳೆಯ ಹನಿಗಳನ್ನ ನೋಡ್ತಾ ಇದ್ದರೆ, ಆ ಶಬ್ದ ಕೇಳಿಸ್ತಾ ಇದ್ದರೆ, ಮತ್ತು ರಸ್ತೆ ಮೇಲೆ ನೀರು ಕೂಡ ನಿಂತ್ಕೊಂಡಿದೆ ಭಾರೀ ಪ್ರಮಾಣದಲ್ಲಿ. ವಿಮಾನಗಳ ಮಾರ್ಗ ಬದಲಾವಣೆಯನ್ನು ಕೂಡ ಈಗ ವಿಮಾನಯಾನ ಸಂಸ್ಥೆಗಳು ಮಾಡಿದ್ದಾವೆ. ಯಾಕಂತ ಹೇಳಿದ್ರೆ ಅಲ್ಲಿ ಲ್ಯಾಂಡಿಂಗ್ ಆಗಲಿಕ್ಕೂ ಕೂಡ ತೊಂದರೆಗಳಾಗ್ತಾ ಇದೆ. ಬಹುತೇಕವಾಗಿ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಮಳೆರಾಯ ಬಿಸಿಲಿನ ಧಗೆಗೆ ಕಂಗೆಟ್ಟಿದ್ದಂತಹ ಒಂದು ಜನರಿಗೆ ಆ ವೃಷ್ಟಿಯನ್ನು ನೀಡಿ ತಂಪನ್ನು ಎರೆದಿದ್ದಾನೆ. ದೇವನಹಳ್ಳಿ ಭಾಗದಲ್ಲೂ ಕೂಡ ಭಾರೀ ಮಳೆಯಾಗಿದೆ. ನೆಲಮಂಗಲದಲ್ಲೂ ಕೂಡ ಮಳೆಯ ಹೊಡೆತ ಜಾಸ್ತಿ ಇದೆ. ಕೆಲವು ಕಡೆಗಳಲ್ಲಿ ಮರಗಳು ಧರೆಗುರುಳಿದ್ದಾವೆ ಮತ್ತು ರಸ್ತೆ ಮೇಲೆ ನೀರು ಹರಿತಾ ಇದ್ದವು. ಕೆಲವು ಕಡೆಗಳಲ್ಲಿ ಮೋಡ ಇತ್ತು, ಮಳೆ ಆಗಲಿಲ್ಲ. ಆದರೆ ದೇವನಹಳ್ಳಿ, ನೆಲಮಂಗಲ ಆ ಭಾಗದಲ್ಲಂತೂ ಬೆಂಗಳೂರಿನ ಹೊರವಲಯ ಸಾಕಷ್ಟು ಮಳೆಯಾಗಿದೆ. ಮಳೆಯಿಂದಾಗಿ ಜನ ಫುಲ್ ಖುಷಿಯಾಗಿದ್ದಾರೆ. ಯಾಕೆಂದರೆ ನೋಡ್ತಾ ಇದ್ವಿ ನಾವು ಬೆಂಗಳೂರಿನಲ್ಲಿ ಟೆಂಪ್ರೇಚರ್ ಹೇಗಿದೆ ಅಂಥೇಳಿ. ಆ ಬಿಸಿಲಿನ ಧಗೆ ನೋಡಿ, ಬೈಕೆಲ್ಲ ಕಂಪ್ಲೀಟಾಗಿ ಬಹುತೇಕ ಅರ್ಧ ಮುಳುಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಸ್ತೆಯ ಮೇಲೆ ನದಿ ಹರಿದಂತೆ ಮಳೆ ನೀರು ಹರಿತಾ ಇತ್ತು. ಸಾಕಷ್ಟು ಜನರು ಕೂಡ ಮಳೆಯಲ್ಲಿ ಎಂಜಾಯ್ ಮಾಡ್ತಾಯಿದ್ರು, ಇದೇ ರೀತಿ ಮಳೆಯಾಗಲಿ ಅಂಥೇಳಿ. ಯಾಕೆಂದರೆ ರಾತ್ರಿ ಆದರೆ ಸೆಕೆ, ಬೆಳಗಿನಿಂದಲೂ ಕೂಡ ಬಿಸಿಲಿನ ಒಂದು ಧಗೆ, ಜನರು ದಿನನಿತ್ಯವೂ ಕೂಡ ಹೈರಾಣ ಆಗ್ತಾಯಿದ್ರು. ತಂಪಾದ ವಾತಾವರಣ ಜೊತೆಗೆ ಮಳೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದ್ದರಿಂದಾಗಿ ಅಯ್ಯೋ ಮತ್ತೆ ನೆಮ್ಮದಿಯ ನಿಟ್ಟುಸಿರು ಅಂಥೇಳಿ ಜನ ಫುಲ್ ಈಗ ಸಂತಸದಲ್ಲಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಬೆಂಗಳೂರು ಜನ ಬಿಸಿಲಿಗೆ ಬಸವಳಿದು ಹೋಗಿದ್ದರು. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಇದು ಹಳೆಯ ದೃಶ್ಯ ಅಂತೂ ಅಲ್ವೇ ಅಲ್ಲ. ಇವತ್ತು ಬಂದಿರುವಂಥ ಮಳೆ, ಬೈಕ್ಗಳು ಭಾಗಶಃ ಮುಚ್ಚಿ ಹೋಗಿದ್ದಾವೆ. ರಸ್ತೆ ಮೇಲೆ ನೀರು ನದಿ ಹರಿದಂತೆ ಹರಿತಾ ಇತ್ತು. ಈಗಲೂ ಕೂಡ ಕೆಲವು ಬಳಿಗಳಲ್ಲಿ, ಕೆಲವು ಕಡೆಗಳಲ್ಲಿ ಮಳೆ ಸುರಿತಾ ಇದೆ. ದೇವನಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ. KR ಪುರಂ ಸೇರಿದಂತೆ ಆ ಭಾಗ ಏನಿದೆ ದೇವನಹಳ್ಳಿ ಕಡೆ, ಬೆಂಗಳೂರು ಗ್ರಾಮಾಂತರ ಭಾಗದಲ್ಲೂ ಕೂಡ ಈಗಲೂ ಮಳೆ ಆಗ್ತಾ ಇದೆಯಂತೆ. ಇನ್ನೂ ಮೋಡ ಕವಿದ ವಾತಾವರಣ ಬೆಂಗಳೂರಿನಲ್ಲಿ ಕಂಡುಬರ್ತಾ ಇದೆ. ಸಂಜೆ ವೇಳೆಗೆ ಶುರುವಾಯಿತು ಮೋಡಗಳ ಆ ಒಂದು ಬದಲಾವಣೆ. ಅದಾದಮೇಲೆ ಮಳೆ ಬರಬಹುದು ಅಂಥೇಳಿ ನಿರೀಕ್ಷೆ ಇತ್ತು. ಆದರೆ ಇಷ್ಟು ಪ್ರಮಾಣದಲ್ಲಿ ಬರುತ್ತೆ ಅನ್ನೋದನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈಗ ಬೆಂಗಳೂರು ಜನಕ್ಕೆ ಮಳೆ ಬೇಕಾಗಿತ್ತು. ತಂಪಾದಂತಹ ವಾತಾವರಣಕ್ಕೆ ಜನ ಕಾಯ್ತಾ ಇದ್ದರು. ಮಳೆ ಬಂದು ಬೆಂದು ಹೋಗಿದ್ದಂತಹ ಧರೆಯನ್ನು ತಂಪು ಮಾಡಿದೆ.
ನೋಡಿ, ಕೆಲವು ಕಡೆಗಳಲ್ಲಿ ಟ್ರಾಫಿಕ್ ಪೊಲೀಸರೇ ರಸ್ತೆಗೆ ಇಳಿದಿದ್ರು, ಕೆಲವು ಕಡೆ ಮೋರಿ ಕಟ್ಕೊಂಡ್ಬಿಟ್ಟಿತ್ತು, ರಸ್ತೆ ಮೇಲೆ ಮೋರಿ ನೀರು ಹರಿತಾ ಇತ್ತು, ಬ್ಲಾಕ್ ಆಗಿಬಿಟ್ಟಿತ್ತು. ಕೆಲವು ಕಡೆಗಳಲ್ಲಿ ನೀರು ಸರಾಗವಾಗಿ ಹರಿದು ಹೋಗ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರೇ ಸ್ವತಃ ಕೈಯಲ್ಲಿ ಪೈಪು ಏನೇನು ಸಲಕರಣೆ ಇಟ್ಕೊಂಡು ಏನು ಸಾಧ್ಯ ಆಗುತ್ತೋ ಅಲ್ಲಿ ಸಾರ್ವಜನಿಕರಿಗೆ ಅಂದರೆ ವಾಹನಗಳ ಓಡಾಟ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು. ಈ ವಿಡಿಯೋ ನೋಡಿದಂತಹ ನೆಟ್ಟಿಗರು ಕೂಡ ಫುಲ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸರ ಈ ಕಾರ್ಯಕ್ಕೆ. ಯಾಕಂತ ಹೇಳಿದ್ರೆ ರಸ್ತೆ ಏನು ಬಿಡೋ, ವಾಹನ ಸವಾರು ಬರೀ ಟ್ರಾಫಿಕ್ ಸಿಗ್ನಲ್ಲು ಫೈನು ಅಂಥೇಳಿ ಜಾಸ್ತಿ ಆ ಥರದ ಕೆಲಸಗಳನ್ನ ಮಾಡುವಂಥವ್ರು. ಮತ್ತು ಜೊತೆಗೆ ಸಾರ್ವಜನಿಕರ ವಿಚಾರ ಅಂತ ಬಂದಾಗ ಟ್ರಾಫಿಕ್ ಪೊಲೀಸರ ಮೇಲೂ ಕೂಡ ಬಹಳಷ್ಟು ಬೇಸರ ಸಹಜವಾಗಿ ಜನರಿಗೆ ಇದ್ದೇ ಇರುತ್ತೆ. ಆದರೆ ಈ ರೀತಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಬಸ್ಸಲ್ಲಿ ಹೋಗುವಂಥವ್ರು, ಕಾರಲ್ಲಿ ಹೋಗುವಂಥವ್ರು ಕೂಡ ಬಹಳ ಕುತೂಹಲದಿಂದ ಈ ಟ್ರಾಫಿಕ್ ಪೊಲೀಸರ ಕಾರ್ಯವೈಖರಿಯನ್ನು ನೋಡ್ತಾ ಇದ್ದರು. ಬಹುತೇಕ ಕಡೆಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆಯಾಗಿದೆ. ಮಡಿವಾಳದ ಚಿತ್ರಣ ಇದು. ಆ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಜೊತೆಗೆ ಡಬಲ್ ರೋಡ್ ಆಗಿರ್ಬೋದು, ನೈಸ್ ರೋಡ್ ಕಡೆ ಕೂಡ ಬಹಳ ಮಳೆ ಸುರಿದಿದ್ದರಿಂದಾಗಿ ಕೆಲ ಕಾಲ ವಾಹನ ಸವಾರರು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ರಾಮಮೂರ್ತಿ ನಗರದಲ್ಲೂ ಕೂಡ ಇವತ್ತಿನ ಮಳೆ ಅಬ್ಬರಿಸಿದೆ. ನೋಡ್ತಾ ಇದ್ದ ದೃಶ್ಯಗಳಲ್ಲಿ ವಾಹನ ಸಂಚಾರರು ಕೂಡ ಹೋಗಲಿಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೂ ಕೂಡ ಮಳೆ ಆಗಿದ್ದಂತೂ ಇವತ್ತು ಬಹಳ ಖುಷಿ ಆಯಿತು. ಎಲ್ರಿಗೂ ಕೂಡ ಬಹಳ ಖುಷಿಯಿಂದಲೇ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ರು ಸಾರ್ವಜನಿಕರು. ಹುಸ್ಸಪ್ಪ ಅಂಥೇಳಿ. ಯಾಕಂತ ಹೇಳಿದ್ರೆ ಈ ನೋಡಿ, ಮಾರ್ಚ್ ಆರಂಭದಿಂದಲೂ ಕೂಡ ನಾವು ನೋಡ್ತಾ ಇದ್ವಿ, ಫೆಬ್ರವರಿ ಎಂಡಿಂದನೇ ಗಮನಿಸ್ತಾ ಇದ್ವಿ, ರಣರಣ ಬಿಸಿಲು, ಸೆಕೆ, ಜೊತೆಗೆ ಓಡಾಡೋಕ್ಕೋ ಮನೆಯಿಂದ ಹೊರಬರೋಕ್ಕೆ ಪರದಾಡ್ತಾ ಇದ್ರು, ತಂಪು ಪಾನಿ ಮೊರೆ ಹೋಗ್ತಾ ಇದ್ರು, ಎ ಸಿಲಿ ಕಾಲ ಕಳೀತಾ ಇದ್ರು. ಆದರೆ ಈಗ ಮಳೆರಾಯ ಕೊಂಚ ಮೆಟ್ಟಿಗೆ ಬಿಸಿಲ ಧಗೆಗೆ ತೆರೆ ಎಳೆದಿದ್ದಾನೆ ಅಂತ ಹೇಳ್ಬೋದು. ಇದು ತಾತ್ಕಾಲಿಕವಾಗಿ ಅಂದರೂ ಕೂಡ ಮಡಿವಾಳ ಭಾಗದಲ್ಲಿ ಸಂಚಾರಿ ಪೊಲೀಸರೇ ಬೀದಿಗಿಳಿದು ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು ವಾಹನ ಸವಾರರಿಗೆ.